ಈ ವಾರ ನಿಮ್ಮ ಜೀವನದಲ್ಲಿ ಏನು ಹೊಸದಾಗಲಿದೆ? ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಪ್ರೀತಿ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಾರದ ರಾಶಿ ಭವಿಷ್ಯದಲ್ಲಿ ಪಡೆಯೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಈ ವಾರದ ಭವಿಷ್ಯವನ್ನು ನೋಡೋದಾದರೆ, ಮೇಷರಾಶಿಯವರು ಈ ವಾರದ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿ ಪಡೆಯಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಮೇಷರಾಶಿಯವರಿಗೆ ಇರುವಂಥದ್ದು. ಇನ್ನು ವ್ಯವಹಾರಸ್ಥರು ಹೊಸ ಒಪ್ಪಂದ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ವ್ಯವಹಾರಸ್ಥರು ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗತ್ತೆ ಮೇಷರಾಶಿಯವರು. ಇನ್ನು ಮೇಷರಾಶಿಯವರು ಹಣಕಾಸಿನಲ್ಲಿ ಅನಾವಶ್ಯಕ ಖರ್ಚು ಕಡಿಮೆ ಮಾಡುವುದು ಉತ್ತಮವಾಗಿರುತ್ತೆ. ಅನಾವಶ್ಯಕವಾಗಿ ಖರ್ಚು ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಹಾಗಾಗಿ ಕಡಿಮೆ ಮಾಡುವುದು ಉತ್ತಮ ಎಂಬುದು ಈ ವಾರದ ರಾಶಿಯ ಭವಿಷ್ಯವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆರೋಗ್ಯದ ಕಡೆ ಗಮನಕ್ಕಾಗತ್ತೆ ಮತ್ತು ತಲೆನೋವು ಅಥವಾ ಒತ್ತಡ ಕಾಣಿಸಬಹುದು. ಈ ವಾರ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಯಾಕಂತಂದರೆ ತಲೆನೋವು ಹೆಚ್ಚಾಗುವ ಮತ್ತು ಒತ್ತಡ ಆಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೇಷರಾಶಿಯವರ ಒಂದು ಶುಭ ದಿನ ಯಾವುದು ಈ ವಾರದ ಶುಭ ದಿನ ಅನ್ನೋದನ್ನು ನೋಡೋದಾದರೆ, ಬುಧವಾರ ಶುಭ ದಿನವಾಗಿರುತ್ತೆ ಮತ್ತು ಶುಭ ಬಣ್ಣ ಯಾವುದಾಗಿರುತ್ತೆ ಅಂತಂದರೆ ಕೆಂಪು ಬಣ್ಣವಾಗಿರುತ್ತೆ. ಈ ವಾರದ ಮೇಷರಾಶಿಯ ಭವಿಷ್ಯ ಇಷ್ಟಿರುವಂಥದ್ದು. ಇನ್ನು ಎರಡನೇದಾಗಿ ಈ ವಾರದ ಭವಿಷ್ಯ ವೃಷಭ ರಾಶಿಯ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಈ ವಾರದ ವೃಷಭ ರಾಶಿಯವರಿಗೆ ಧೈರ್ಯ ಮತ್ತು ಸ್ಥಿರತೆ ಮುಖ್ಯ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆ ಸಹಕಾರ ಇರಲಿ. ವ್ಯವಹಾರದಲ್ಲಿ ಹಳೆಯ ಬಾಕಿ ಹಣ ವಸೂಲಿಯಾಗಬಹುದು. ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೆ ವಾದ ಸಂಭವಿಸಬಹುದು ಮತ್ತು ಸಹನೆ ಇರಲಿ. ಯಾಕಂತಂದರೆ ಸಣ್ಣ ವಾದಗಳು ಕೆಲವೊಂದಿಷ್ಟು ಟೈಮಲ್ಲಿ ದೊಡ್ಡ ಒಂದು ಪರಿಣಾಮವನ್ನೇ ಉಂಟು ಮಾಡುತ್ತೆ. ಹಾಗಾಗಿ ತಾಳ್ಮೆ ಇದ್ದಲ್ಲಿ ಏನೂ ಆಗಲಾರದು. ಆವಾಗ ಸಣ್ಣ ವಿಷಯ ಕಡಿಮೆಯಾಗುತ್ತದೆ, ದೊಡ್ಡದಾಗುವುದು ಕೂಡ ತಪ್ಪಿಸುತ್ತದೆ. ಹಾಗಾಗಿ ಸಹನೆ ಇರಬೇಕು. ಇನ್ನು ಪ್ರೀತಿ ಜೀವನ ಉತ್ತಮವಾಗಿರುತ್ತದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಇರಬಹುದು, ಗ್ಯಾಸ್ಟ್ರಿಕ್. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಕಡೆ ಗಮನ ಕೊಡಬೇಕು. ಮತ್ತು ವೃಷಭ ರಾಶಿಯವರ ಈ ವಾರದ ಶುಭ ದಿನ ಯಾವುದು ಅನ್ನೋದನ್ನು ಹೇಳೋದಾದರೆ, ಶುಭ ದಿನ ಶುಕ್ರವಾರವಾಗಿರುತ್ತೆ. ಇನ್ನು ಶುಭ ಬಣ್ಣ ಹಸಿರುವಾಗಿರುತ್ತೆ. ಈ ವಾರದ ವೃಷಭ ರಾಶಿಯವರ ಭವಿಷ್ಯ ಇಷ್ಟಿರುವಂಥದ್ದು, ಹಾಗಾಗಿ ಗಮನ ಕೊಡಿ. ಇನ್ನು ಈ ವಾರದ ಮತ್ತೊಂದು ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಸಂವಹನದಿಂದ ಲಾಭ ದೊರೆಯುತ್ತೆ. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಉಪಯೋಗವಾಗಬಹುದು. ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಇದು. ಹಣಕಾಸಿನಲ್ಲಿ ಆದಾಯ ಹೆಚ್ಚಾಗುವ ಸೂಚನೆ ಇರುವಂಥದ್ದು. ಇನ್ನು ಸ್ನೇಹಿತರ ಜೊತೆ ಸಂತೋಷದ ಕ್ಷಣಗಳು ಆರೋಗ್ಯದಲ್ಲಿ ಸಾಮಾನ್ಯವಾಗಿರುತ್ತದೆ. ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗೋದಿಲ್ಲ, ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಹಾಗಾಗಿ ಸ್ನೇಹಿತರ ಜೊತೆ ಸಂತೋಷ ಕ್ಷಣಗಳನ್ನು ನೀವು ಈ ವಾರ ಕಳೆಯುತ್ತೀರಿ. ಇನ್ನು ಮಿಥುನ ರಾಶಿಯವರ ಶುಭ ದಿನ ನೋಡೋದಾದರೆ, ಶುಭ ದಿನ ಸೋಮವಾರ. ಹಾಗಾಗಿ ಶುಭ ಬಣ್ಣ ಕೂಡ ಹಳದಿಯಾಗಿರುತ್ತೆ. ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಇಷ್ಟು ಇರುತ್ತೆ. ಇನ್ನು ಕರ್ಕ ರಾಶಿಯ ಭವಿಷ್ಯ, ಈ ವಾರದ ಭವಿಷ್ಯ ನೋಡೋದಾದರೆ, ಭಾವನಾತ್ಮಕ ಸ್ಥಿರತೆ ಮುಖ್ಯ. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ. ಕುಟುಂಬದಲ್ಲಿ ಹಿರಿಯರ ಸಲಹೆ ಕೇಳಬೇಕು. ಆರೋಗ್ಯದಲ್ಲಿ ನಿದ್ರೆ ಕೊರತೆ ಕಂಡುಬರಬಹುದು. ಕರ್ಕ ರಾಶಿಯವರು ಈ ವಾರದಲ್ಲಿ ಯಾವ ವಿಷಯವನ್ನು ಗಮನದಲ್ಲಿಟ್ಕೋಬೇಕಂದ್ರೆ, ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗೋದ್ರಿಂದ ಅಲ್ಲಿ ಸ್ವಲ್ಪ, ಮತ್ತು ಆರೋಗ್ಯದಲ್ಲಿ ನಿದ್ರೆ ಕೊರತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಲ್ಲೂ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಮತ್ತು ಹಣಕಾಸಿನಲ್ಲೂ ಕೂಡ ಈ ವಾರ ಕರ್ಕ ರಾಶಿಯವರು ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ಅವರ ಒಂದು ಶುಭ ದಿನ ಯಾವುದು ಅನ್ನೋದನ್ನು ನೋಡೋದಾದರೆ, ಗುರುವಾರ ಶುಭ ದಿನವಾಗಿರುತ್ತೆ. ಇನ್ನು
ಶುಭ ಬಣ್ಣ ಬಿಳಿಯಾಗಿರುತ್ತೆ ಕರ್ಕ ರಾಶಿಯವರಿಗೆ. ಕರ್ಕ ರಾಶಿಯವರ ಈ ವಾರದ ಭವಿಷ್ಯ ಇಷ್ಟಿರುವಂಥದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನಾಯಕತ್ವ ತೋರಿಸುವ ಅವಕಾಶ, ಉದ್ಯೋಗದಲ್ಲಿ ಪ್ರೋತ್ಸಾಹ ಸಿಗಬಹುದು, ವ್ಯವಹಾರದಲ್ಲಿ ಲಾಭ. ನೋಡಿ, ಪ್ರೀತಿ ಜೀವನದಲ್ಲಿ ರೊಮ್ಯಾಂಟಿಕ್ ಕ್ಷಣಗಳನ್ನು ನೀವು ಈ ವಾರ ಕಳೆಯುವ ಸಾಧ್ಯತೆ ಇದೆ. ಹಾಗಾಗಿ ಉದ್ಯೋಗದಲ್ಲಿ ಪ್ರೋತ್ಸಾಹ ನಿಮಗೆ ಇದ್ದೇ ಇದೆ. ಹಾಗಾಗಿ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಈ ವಾರ. ಸಿಂಹರಾಶಿಯವರಿಗೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಉತ್ತಮವಾದ ಒಂದು ವಾತಾವರಣ ಕೂಡ ನಿರ್ಮಾಣವಾಗಲಿರುವಂಥದ್ದು. ಹಾಗಾಗಿ ಸಿಂಹರಾಶಿಯವರು ಈ ವಾರ ಒಂದು ಎಂಜಾಯ್ಮೆಂಟ್ಗಳನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ಈ ವಾರ ಸಿಂಹರಾಶಿಯವರಿಗೆ ಉತ್ತಮ ವಾರ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯವರ ಶುಭ ದಿನ ಯಾವುದು ಅನ್ನೋದನ್ನು ನೋಡೋದಾದರೆ ಭಾನುವಾರ ಶುಭ ದಿನವಾಗಿರುತ್ತೆ ಸಿಂಹರಾಶಿಯವರಿಗೆ. ಇನ್ನು ಶುಭ ಬಣ್ಣ ಚಿನ್ನದ ಬಣ್ಣ. ಚಿನ್ನದ ಬಣ್ಣ ಕೂಡ ಸಿಂಹರಾಶಿಯವರಿಗೆ ಈ ವಾರ ಶುಭ ಬಣ್ಣವಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಈ ವಾರ ಒಂದು ರೊಮ್ಯಾಂಟಿಕ್ ಕ್ಷಣಗಳ ಜೊತೆಗೆ ಒಳ್ಳೆಯ ಕ್ಷಣಗಳನ್ನು ಕೂಡ ಈ ವಾರ ಕಳೆಯುತ್ತೀರಿ. ಒಳ್ಳೆಯ ವಾರ ಕೂಡ ಸಿಂಹರಾಶಿಯವರಿಗೆ ಆಗಲಿದೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ನೋಡೋದಾದರೆ ಈ ವಾರ ಎಲ್ಲ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇರುವಂಥದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಪರಿಶ್ರಮ ಎಷ್ಟು ಹಾಕ್ತೀರಾ ಅಷ್ಟು ಕೂಡ ಫಲ ಸಿಗುವ ಸಾಧ್ಯತೆ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಹಣಕಾಸಿನಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಸಂತೋಷದ ಸುದ್ದಿ. ನೋಡಿ, ಹಣಕಾಸಿನಲ್ಲಿ ಯಾವುದೇ ಖರ್ಚಾಗೋದಿಲ್ಲ ಮತ್ತು ಕೊರತೆ ಕೂಡ ಆಗೋದಿಲ್ಲ. ಸ್ಥಿರತೆಯಲ್ಲಿ ಇರುತ್ತೆ ಹಣಕಾಸಿನಲ್ಲಿ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೂಡ ಇರುವಂಥದ್ದು. ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಇರುವ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರು ಒಂದು ಆರೋಗ್ಯದಲ್ಲಿ ಬಿಟ್ಟರೆ ಎಲ್ಲ ಕ್ಷೇತ್ರದಲ್ಲಿ ಒಂದು ಶುಭ ವಾರವಾಗುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಶುಭ ದಿನ ಈ ವಾರ ಕನ್ಯಾ ರಾಶಿಯವರಿಗೆ ಯಾವ ದಿನ ಅನ್ನೋದನ್ನು ನೋಡೋದಾದರೆ ಬುಧವಾರ ಶುಭ ದಿನವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಶುಭ ಬಣ್ಣ ನೀಲಿಯಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಈ ವಾರದ ಭವಿಷ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿಬಿಟ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಒಂದು ಸ್ಥಿರತೆಯನ್ನು ಒಂದು ಕಾಪಾಡುವ ಸಾಧ್ಯತೆ ಇರುವಂಥದ್ದು ಈ ವಾರ. ಹಾಗಾಗಿ ನೀವು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಗಮನವಹಿಸಿ. ಇನ್ನು ತುಲಾರಾಶಿಯ ಭವಿಷ್ಯವನ್ನು ನೋಡೋದಾದರೆ ತುಲಾರಾಶಿಯವರಿಗೆ ಸಮತೋಲನ ಮುಖ್ಯ. ಈ ವಾರ ಹೊಸ ಅವಕಾಶಗಳು ಸಿಗಬಹುದು. ಹಣಕಾಸಿನಲ್ಲಿ ಲಾಭ ಅಂತೂ ಸಾಧ್ಯತೆ ಇರುವಂಥದ್ದು ತುಲಾರಾಶಿಯವರಿಗೆ ಈ ವಾರ. ಇನ್ನು ಪ್ರೀತಿಯ ಜೀವನ ಕೂಡ ತುಲಾರಾಶಿಯವರು ಉತ್ತಮವಾಗಿರುತ್ತೆ ಈ ವಾರ. ಆರೋಗ್ಯದಲ್ಲಿ ವ್ಯಾಯಾಮ ಪ್ರಾರಂಭಿಸಲು ಉತ್ತಮ ಸಮಯ ಇದು ಈ ವಾರ. ಆರೋಗ್ಯದಲ್ಲಿ ನೀವು ಏನಾದರೂ ಫಿಸಿಕಲಿ ಏನಾದರೂ ಫಿಟ್ ಆಗಲು ಅಥವಾ ಏನಾದರೂ ಪ್ರಾರಂಭಿಸಿದರೆ ಉತ್ತಮ ಸಮಯ ಕೂಡ ಈ ವಾರ ಆಗಿರುತ್ತೆ ನಿಮ್ಮದು ತುಲಾರಾಶಿಯವರಿಗೆ. ಇನ್ನು ಯಾವ ವಾರ ಶುಭ ದಿನ ಇದೆ ವಾರದಲ್ಲಿ ಯಾವ ದಿನ ಶುಭ ದಿನ ಇದೆ ಅಂತ ನೋಡೋದಾದರೆ ಶುಕ್ರವಾರ ನಿಮಗೆ ಶುಭ ದಿನವಾಗಿರುವಂಥದ್ದು. ಇನ್ನು ಶುಭ ಬಣ್ಣ ಕೂಡ ಗುಲಾಬಿವಾಗಿರುವಂಥದ್ದು ತುಲಾರಾಶಿ. ಇನ್ನು ವೃಶ್ಚಿಕ ರಾಶಿಯವರ ಈ ಭವಿಷ್ಯವನ್ನು ನೋಡೋದಾದರೆ ಈ ರಾಶಿಯವರಿಗೆ ಈ ವಾರ ಚೈತನ್ಯ ಹೆಚ್ಚಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಹಣಕಾಸಿನಲ್ಲಿ ಲಾಭ ಆದರೆ ಖರ್ಚು ಕೂಡ ಹೆಚ್ಚಾಗ್ಬೋದು. ನೋಡಿ, ಈ ವಾರ ನಿಮಗೆ ಲಾಭ ಬರುತ್ತೆ ಆದರೆ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಸಂತೋಷ ಕೂಡ ಇರುವಂಥದ್ದು. ಇನ್ನು ಆರೋಗ್ಯದಲ್ಲಿ ರಕ್ತದ ಒತ್ತಡ ಕೂಡ ನೀವು ಗಮನಿಸಬೇಕಾಗುತ್ತೆ. ಅಂದರೆ BP ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಸಾಧ್ಯತೆ ಒತ್ತಡ ಹೆಚ್ಚಾಗುವ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯದಲ್ಲಿ ರಕ್ತದ ಒತ್ತಡ ಕಡೆ ನೀವು BP ಕಡೆ ಗಮನ ಹರಿಸಲೇಬೇಕಾಗತ್ತೆ ಈ ವಾರ ವೃಶ್ಚಿಕ ರಾಶಿಯವರು. ಇನ್ನು ಅವರ ಒಂದು ಶುಭ ದಿನ ಯಾವುದು ಅನ್ನೋದನ್ನು ನೋಡೋದಾದ್ರೆ ಮಂಗಳವಾರ ಶುಭ ದಿನವಾಗಿರುತ್ತೆ. ಶುಭ ಬಣ್ಣ ಕೆಂಪು ಆಗಿರುತ್ತೆ. ಇನ್ನು ಧನು ರಾಶಿಯವರ ಈ ವಾರದ ಭವಿಷ್ಯ ನೋಡೋದಾದರೆ ಧನು ರಾಶಿಯವರಿಗೆ ಪ್ರಯಾಣ ಯೋಗ ಕೂಡ ಈ ವಾರ ಬರುವ ಸಾಧ್ಯತೆ ಇರುವಂಥದ್ದು. ಇನ್ನು ಉದ್ಯೋಗದಲ್ಲಿ ಪ್ರಗತಿ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ತುಂಬ ಉತ್ತಮವಾಗಿರುತ್ತೆ ಈ ವಾರ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ಆಗುವ ಸಾಧ್ಯತೆ ಇರುವಂಥದ್ದು. ಇನ್ನು ಆರೋಗ್ಯ ಕೂಡ ಈ ವಾರ ಧನು ರಾಶಿಯವರದ್ದು ಉತ್ತಮವಾಗಿರುತ್ತೆ. ಈ ವಾರ
ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಉತ್ತಮವಾಗಿ ನೀವು ಆರೋಗ್ಯದಲ್ಲಿ ಒಂದು ಕಳೆಯುತ್ತೀರಿ ಈ ವಾರ. ಇನ್ನು ಶುಭ ದಿನ ಯಾವುದು ಅನ್ನೋದನ್ನು ನೋಡೋದಾದರೆ ಗುರುವಾರ ಶುಭ ದಿನವಾಗಿರುತ್ತೆ. ಇನ್ನು ಶುಭ ಬಣ್ಣ ಹಳದಿಯಾಗಿರುತ್ತೆ. ಇನ್ನು ಮಕರ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋದಾದರೆ ಮಕರ ರಾಶಿಯವರಿಗೆ ಶ್ರಮಕ್ಕೆ ಫಲ. ನೋಡಿ, ನೀವು ಯಾವ ಥರ ಕೆಲಸ ಮಾಡ್ತೀರಾ ಅದಕ್ಕೆ ಫಲ ಸಿಗುತ್ತೆ ಈ ವಾರ. ಇನ್ನು ವ್ಯವಹಾರದಲ್ಲಿ ನಿಧಾನವಾಗಿ ಲಾಭ, ಸ್ವಲ್ಪ ಮಟ್ಟಿಗೆ ನಿಧಾನವಾದರೂ ಕೂಡ ಲಾಭ ಇದ್ದೇ ಇದೆ ಮಕರ ರಾಶಿಯವರಿಗೆ. ಹಾಗಾಗಿ ಹಣಕಾಸಿನಲ್ಲಿ ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನೀವು ಲಾಭ ದೊರೆಯುತ್ತೆ ಅನ್ನೋದನ್ನು ಸ್ವಲ್ಪ ಸಂತೋಷ ಪಟ್ಟರೆ ಅದರಲ್ಲಿ ನೀವು ಆ ಹಣಕಾಸು ಲಾಭವಾಗುವಂತಹ ಹಣಕಾಸನ್ನು ಸ್ವಲ್ಪ ಜಾಗ್ರತೆಯಿಂದ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಹಕಾರ ಅಗತ್ಯ. ಹಾಗಾಗಿ ಆರೋಗ್ಯದಲ್ಲಿ ಬೆನ್ನು ನೋವು ಇರುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮಕರ ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನು ನೋವಿನ ಕಡೆ ಅಥವಾ ಆರೋಗ್ಯದಲ್ಲಿ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಲೇಬೇಕಾಗತ್ತೆ. ಹಾಗಾಗಿ ಶುಭ ದಿನ ಶನಿವಾರವಾಗಿರುತ್ತೆ. ಇನ್ನು ಶುಭ ಬಣ್ಣ ಕೂಡ ಕಪ್ಪು ಬಣ್ಣವಾಗಿರುತ್ತೆ ಈ ವಾರ ಮಕರ ರಾಶಿಯವರ ಭವಿಷ್ಯ. ಇನ್ನು ಕುಂಭ ರಾಶಿಯವರದ್ದು ಈ ವಾರದ ಭವಿಷ್ಯವನ್ನು ನೋಡೋದಾದರೆ ಕುಂಭ ರಾಶಿಯವರಿಗೆ ಹೊಸ ಆಲೋಚನೆಗಳು ಫಲ ನೀಡುತ್ತೆ. ಹೊಸ ಒಂದು ಆಲೋಚನೆಯನ್ನು ಮಾಡಿ ಆ ಆಲೋಚನೆಗಳೆಲ್ಲ ಕೂಡ ನಿಮಗೆ ಫಲ ನೀಡುವ ಸಾಧ್ಯತೆ ಇರುವಂಥದ್ದು. ಇನ್ನು ಉದ್ಯೋಗದಲ್ಲಿ ಅವಕಾಶ ಕೂಡ ದೊರೆಯುವ ಸಾಧ್ಯತೆ ಇದೆ. ಇನ್ನು ಹಣಕಾಸಿನಲ್ಲಿ ಸುಧಾರಣೆ ಆಗುತ್ತೆ. ಇಷ್ಟು ದಿನ ಏನಾದರೂ ಹಣಕಾಸಿನಲ್ಲಿ ಸ್ವಲ್ಪ ಕೊರತೆ ಇದ್ದರೆ ಈ ವಾರ ಏನು ಸುಧಾರಣೆಯಾಗುವಂಥ ಹಣಕಾಸಿನಲ್ಲಿ ಸಾಧ್ಯತೆ ಇರುವಂಥದ್ದು. ಇನ್ನು ಸ್ನೇಹಿತರ ಸಹಕಾರ ಕೂಡ ಇರುವ ಸಾಧ್ಯತೆ ಇರುವಂಥದ್ದು ಈ ವಾರ. ಇನ್ನು ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಕುಂಭರಾಶಿಯವರದು. ಆರೋಗ್ಯದಲ್ಲಿ ಯಾವುದೇ ಥರದ ಒಂದು ಸಮಸ್ಯೆ ಕಾಡುವುದಿಲ್ಲ, ಉತ್ತಮ ಆಗುವಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರಿಗೆ. ಇನ್ನು ಶುಭ ದಿನ ಯಾವುದು ಅನ್ನೋದನ್ನು ನೋಡೋದಾದರೆ ಶುಭ ದಿನ ಶನಿವಾರವಾಗಿರುತ್ತೆ ಕುಂಭರಾಶಿಯವ್ರದ್ದು. ಇನ್ನು ಶುಭ ಬಣ್ಣ ನೀಲಿಯಾಗಿರುತ್ತೆ ಕುಂಭರಾಶಿಯವ್ರದ್ದು. ಇನ್ನು ಕೊನೆಯದಾಗಿ ಮೀನ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡೋದಾದರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಮೀನರಾಶಿಯವರಿಗೆ. ಉದ್ಯೋಗದಲ್ಲಿ ಶಾಂತಿ ದೊರೆಯುವ ಸಾಧ್ಯತೆ ಇರುವಂಥದ್ದು. ಇನ್ನು ಹಣಕಾಸಿನಲ್ಲಿ ಸರಾಸರಿ ಸ್ಥಿತಿ ಕೂಡ ಒಂದೇ ಥರದಲ್ಲಿರುತ್ತೆ ಮೀನರಾಶಿಯವರು. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ನಿರ್ಮಾಣವಾಗುವ ಸಾಧ್ಯತೆ ಇರುವಂಥದ್ದು ಮೀನರಾಶಿಯವರಿಗೆ. ಆರೋಗ್ಯದಲ್ಲಿ ಜಾಗೃತೆ ಅಗತ್ಯವಾಗಿರುತ್ತೆ. ಯಾವುದೇ ತೊಂದರೆ ಬರೋದಿಲ್ಲ, ಆದರೆ ನೀವು ಸ್ವಲ್ಪ ಜಾಗೃತಿ ಏನಾದರೂ ಮುಂಜಾಗ್ರತೆ ಕೂಡ ವಹಿಸಬೇಕಾಗತ್ತೆ. ಯಾವುದೇ ತೊಂದರೆ ಅಂತೂ ಇಲ್ಲ, ಹಾಗಾಗಿ ತೊಂದರೆ ಇಲ್ಲ. ಒಂದು ಜಾಗ್ರತೆ ವಹಿಸಿದರೆ ಇಡೀ ವಾರ ಕೂಡ ನಿಮ್ಮದಾಗಿರುತ್ತೆ, ಸಂತೋಷಕರವಾಗಿರುತ್ತೆ ನಿಮ್ಮ ವಾರ. ಇನ್ನು ಶುಭ ದಿನ ಗುರುವಾರವಾಗಿರುತ್ತೆ. ಶುಭ ಬಣ್ಣ ಕೂಡ ಬಿಳಿಯಾಗಿರುತ್ತೆ ಮೀನರಾಶಿಯವರಿಗೆ. ನೋಡಿ, ಈ ವಾರದ ಭವಿಷ್ಯ ಎಲ್ಲ ರಾಶಿಯವರದು ಒಂದು ಅವರವರ ಜಾಗ್ರತೆ ವಹಿಸಿದರೆ ಎಲ್ಲ ಕೂಡ ಒಳ್ಳೆಯದಾಗುವ ಸಾಧ್ಯತೆ ಇರುವಂಥದ್ದು. ಎಲ್ಲ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಲ್ಲರೂ ಕೂಡ ಗಮನ ಹರಿಸಬೇಕಾಗತ್ತೆ. ಈ ವಾರದ ಇನ್ನು ಎಲ್ಲ ರಾಶಿಯವರ ಭವಿಷ್ಯವನ್ನು ನೋಡಿದ್ವಿ. ಮತ್ತು ಮುಂದಿನ ವಾರ ಕೂಡ ಇದೇ ಒಂದು ರಾಶಿಯವರ ಭವಿಷ್ಯವನ್ನು ಕೂಡ ನೋಡ್ತಾ ಹೋಗೋಣ. ಈ ಒಂದು ಮಾಹಿತಿಯನ್ನು ಇಷ್ಟ ಆಗಿದರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.